ಇವತ್ತು ನಾವು ಶುಕ್ರವಾರ ದಿನ ಬಂದ್ಬಿಟ್ಟು ಹಾಲು ಕುಸ್ತಾ ಇದ್ದೀನಿ. ಸೊ ಇದು ರೀಸನ್ ಏನು ಅಂತಂದರೆ, ಹಳೆ ಮನೆ ಅಲ್ಲ, ಹೊಸ ಮನೆಯೇ. ಮುಂಚೆ ಇದ್ದಿದ್ದು ಮನೆನ ನಾವು ಖಾಲಿ ಮಾಡೋದು, ಬಟ್ ಚೇಂಜ್ ಮಾಡಿ 1 ಇಯರ್ ಅಷ್ಟೇ ಆಗಿದ್ದಿತ್ತು. ಬಟ್ ನಮ್ಮ ಅಗ್ರಿಮೆಂಟ್ ಪ್ರಕಾರ ಇನ್ನೂ ತುಂಬ ದಿನ ಆಯಿತು. ಆದರೆ ನಾವು ಓನರ್ಗೂ ನಮಗೂ ತುಂಬಾ ಮಿಸ್ಕಮ್ಯುನಿಕೇಷನ್ ಆಗ್ತಿತ್ತು. ಅಂದರೆ ಯಾವ ರೀತಿ ಅಂತಂದರೆ, ಮಕ್ಕಳು ಸೌಂಡ್ ಮಾಡೋ ಹಾಗಿರಲಿಲ್ಲ. ಬಟ್ ಮಕ್ಕಳು ಸೌಂಡ್ ಮಾಡ್ದಂಗೆ ಇರೋಕ್ಕಾಗಲ್ಲ, ಅವ್ರ ಬಾಲ್ಯನ ನಾವೇ ಕಿತ್ಕೊಂಡಂಗೆ ಆಗಿತ್ತು. ಸೊ ಹಾಗಾಗಿ ನಮಗೆ ಮಕ್ಕಳು ಕಂಫರ್ಟಬಲ್ಗಿಂತ ನಮಗೆ ಕಂಫರ್ಟಬಲ್ ಅಲ್ಲ ಅಂತ ಅಂದ್ಬಿಟ್ಟು, ಸೊ ಹಾಗಾಗಿ ನನ್ನ ಮಕ್ಳಿಗೋಸ್ಕರನೇ ನಾವು ಮನೆ ಚೇಂಜ್ ಮಾಡಿದ್ವು. ಯಾಕಂದರೆ ಮಕ್ಕಳು ಆಟಾಡೋಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬ ಓನರು ಕಿರಿಕಿರಿ ಮಾಡೋರು. ಮಕ್ಕಳು ಒಂಚೂರು ಆಟಾಡೋಂಗಿಲ್ಲ, ಓಡ್ ಬರೋಂಗಿಲ್ಲ, ಎಲ್ಲದಕ್ಕೂ ಸೌಂಡು ಅಂತ ಬರೋರು. ಅದರಲ್ಲೂ ಅಪ್ಪನೇ ಓಡ್ ಬರ್ತಾಯಿದ್ವಿ ಜಾಸ್ತಿ. ಬಟ್ ಆ ಪುಟ್ಟ ಕಾಲು ಹೆಜ್ಜೆನೇ ಅವರಿಗೆ ಸೌಂಡ್ ಆಗ್ತಿತ್ತು. ಹಾಗಾಗಿ ನಾವೇನು ಮಾಡೋದು, ಈ ಥರ ತೊಂದರೆ ಆಗೋದಾದರೆ ನಾವು ಮನೆಯೇ ಚೇಂಜ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು, ನಮಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಫಾರ್ ದ ಫಸ್ಟ್ ಟೈಮ್ ನಮಗೆ ಆಗಿರೋದು. ಇಷ್ಟು ವರ್ಷದಲ್ಲಿ ಎಲ್ಲೂ ಕೂಡ ಈ ರೀತಿಯಾದ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಬಟ್ ಓನರ್ ತುಂಬಾ ಕಿರಿಕಿರಿ ಮಾಡ್ತಿದ್ದರಿಂದ ನಾವು ಮನೆ ಖಾಲಿ ಮಾಡಬೇಕಾದ ಸಂಭವ ಬಂತು. ಹೇಳಿಬಿಟ್ಟು ನಾವು ಹಾಗೆ ಮನೆ ಖಾಲಿ ಮಾಡೋದು. ಬರ್ತಿದ್ದಂಗೆ ಇಲ್ಲೊಂದು ಮನೆ ತುಂಬ ಇಷ್ಟ ಆಯಿತು. ಒಂದು 4-5 ದಿನದಲ್ಲಿ ಮನೆ ಹುಡುಕಿ ಒಂದು ಹೊಸ ಮನೆಗೆ ಹೋಗ್ಬೇಕು ಅನ್ನೋದೊಂದು ಇದ್ದಿತ್ತು. ಸೊ ಫಸ್ಟ್ ಟೈಮ್ ನಮಗೆ ಹೊಸ ಮನೆ ಸಿಕ್ಕಿದೆ ಇಷ್ಟು ವರ್ಷದಲ್ಲಿ. ಸೊ ಮನೆಗೆ ಬಂದುಬಿಟ್ಟು ಹಾಲು ಹಾಕ್ಸಿ ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿದ್ವು. ಸೊ ಪೂಜೆ ಮಾಡಿಬಿಟ್ಟು ಅವತ್ತಿನ ದಿನವೇ ಮನೆ ಖಾಲಿ ಮಾಡಿಬಿಡೋಣ, ಮತ್ತು ನೆಕ್ಸ್ಟ್ ಡೇ ಅಂತ ಯಾಕೆ ಅಂತ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡಿ ಹಾಲು ಹಾಕ್ಸಿದ ದಿನವೇ ನಾವು ಪ್ಯಾಕರ್ಸ್ಗೆ ಹೇಳಿದ್ವು. ಪ್ಯಾಕರ್ಸ್ಗಳು ಬಂದುಬಿಟ್ಟು ಎಲ್ಲ ಅವರೇ ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟು ಎಲ್ಲ ಎತ್ಕೊಂಬರೋ ಥರ ಪ್ಲ್ಯಾನ್ ಮಾಡಿದ್ದು. ಸೊ ನಾವು ಅದೇ ರೀತಿಯಾಗಿ ಪ್ಯಾಕರ್ಸ್ ನಂಬರ್ ತೊಗೊಂಡು ಪ್ಯಾಕರ್ಸ್ಗೂ ಕೂಡ ಕಾಲ್ ಮಾಡಿ ಒಂದು ಡೇಟ್ ಅಂತ ಹೇಳಿಬಿಟ್ಟು ಅವರಿಗೆ ಫಿಕ್ಸ್ ಮಾಡಿದ್ದು. ಸೊ ನೀವು ಶಾರ್ಪ್ 11 o'clock ಬನ್ನಿ, ಪ್ಯಾಕಿಂಗ್ ಎಲ್ಲ ಕ್ಲಿಯರ್ ಆಗುತ್ತೆ, ನಮಗೂ ಆಫ್ಟರ್ನೂನ್ ಅಷ್ಟೊತ್ತಿಗೆ ಸಾಲ್ವ್ ಆಗುತ್ತಲ್ಲ ಅಂದ್ಕೊಂಡು. ಯಾಕೆಂದರೆ ನಾವು ಕೂಡ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಧರ್ಮಸ್ಥಳಕ್ಕೆಲ್ಲ ಹೋಗ್ಬಿಟ್ಟು ಅದು 5 days ಟ್ರಿಪ್ ಇತ್ತು ನಮ್ಮದು. ಹಾಗಾಗಿ ತುಂಬ ಟಯರ್ಡ್ ಆಗಿದ್ದು. ಅಲ್ಲಿಂದ ಬರ್ತಿದ್ದಂಗೆ 2 daysಗೆ ನಮ್ಮದು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ತುಂಬ ಟಯರ್ಡ್ ಆಗುತ್ತಲ್ಲ ಅಂದ್ಬಿಟ್ಟು ನಾವು ಪ್ಯಾಕರ್ಸ್ಗೆ ಹೇಳಿದ್ದು. ಸೊ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನಾವು ಸರ್ಪ ಸಂಸ್ಕಾರಕ್ಕೆ ಪೂಜೆಗಂತ ಹೋಗಿದ್ದು. ಸೊ ನೀವು ಅದು ಫುಲ್ ಡೀಟೇಲ್ಸ್ ಬೇಕಾದರೆ ನನ್ನ ಲಾಂಗ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು. ನಾವು ಇದ್ದಿದ್ದಂಥ ಮನೆ ಇದೇನೆ ತುಂಬಾ ದೊಡ್ಡದಾಗಿದೆ. ಬಟ್ ಆದರೆ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಹಾಗಾಗಿ ನಮಗೆ ಇದಕ್ಕಿಂತ ನೆಮ್ಮದಿ ಬೇಕು ಅಂತ ಅಂದ್ಬಿಟ್ಟು ನೆಮ್ಮದಿ ಹುಡ್ಕೊಂಡು ಒಂದೊಂದು ಮನೆಗೆ ಬಂದಿದ್ದೀವಿ ಅಷ್ಟೇ. 11 o'clock ಬರಬೇಕಾಗಿದ್ದರು 3 o'clock ಬಂದರು. ಸೊ ನಮಗದು ತುಂಬಾ ಅನ್ಕಂಫರ್ಟಬಲ್ ಆಯಿತು. ಯಾಕೆ ಅಂತಂದರೆ ಎಲ್ಲನೂ ಅಷ್ಟೇ ಹೀಗೆ ಆಗ್ತಿದೆಯಲ್ಲ ನಮ್ಮ ಕೆಲಸಗಳೆಲ್ಲ ಅಂತ ಅಂದ್ಬಿಟ್ಟು, ಏನಾರೋ ಒಂದು ಮಾಡ್ಬೇಕನ್ನೋ ವಿಘ್ನಗಳು ಆಗ್ತಾ ಇರಬೇಕಲ್ಲ, ಅದೇ ರೀತಿ ಆಯಿತು ಅಷ್ಟೇ. ಬಟ್ ಬಂದರು ಆಲ್ಮೋಸ್ಟ್ 9 o'clock ಆಗೋಯ್ತು ನಮ್ಮದು ಶಿಫ್ಟಿಂಗು ಪ್ಯಾಕಿಂಗು ಎಲ್ಲ ಸೇರಿಸಿ. ಬಟ್ ನೀಟಾಗಿ ಹೇಳ್ಬೇಕಂದ್ರೆ ಕ್ಲೀನಾಗೆ ಪ್ಯಾಕಿಂಗ್ ಎಲ್ಲ ಮಾಡೋದು. ಅವರ ಒಂದು ಥರ್ಮಕೋಲ್ ಬಾಕ್ಸಲ್ಲೆಲ್ಲ ಕ್ಲೀನಾಗೆಲ್ಲ ಫಿಲ್ ಮಾಡಿಕೊಂಡು, ಯಾವ ರೀತಿಯೂ ಒಂಚೂರು ಡ್ಯಾಮೇಜ್ ಆಗ್ದಂಗೆಲ್ಲ ನೀಟಾಗಿ ತೊಗೊಂಬಂದು ಎಲ್ಲ ಕೊಟ್ಟು ಅಷ್ಟು ಚೆನ್ನಾಗಿ. ಮತ್ತೆ ಅವ್ರ ಬಾಕ್ಸ್ಗಳೆಲ್ಲ ತಂದಿರ್ತಾರಲ್ಲ, ಆ ಬಾಕ್ಸ್ನೆಲ್ಲ ಖಾಲಿ ಮಾಡಿಕೊಡ್ಬೇಕು. ಅವರ ಬಾಕ್ಸ್ಗಳು ಈ ಐಟಮ್ ಇಂಥದ್ರಲ್ಲೇ ಇದೆ ಅಂತ ಕೂಡ ಅವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನನಗೆ. ರಿಯಲಿ ತುಂಬಾ ಕ್ಲೀನಾಗಿ ಮಾಡಿಕೊಟ್ರು. ಲೇಟಾಗಿ ಬಂದರೂ ಪರವಾಗಿಲ್ಲ, ಕ್ಲಿಯರಾಗಿ ಪ್ಯಾಕರ್ಸ್ ಎಲ್ಲ ಬಂದು ನೀಟಾಗಿ ಶಿಫ್ಟ್ ಮಾಡಿಕೊಟ್ಟು ಹೋದರು.